ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಏನಂತಂದರೆ, ಇವತ್ತು ನಾನು ಆ್ಯಸ್ ಯೂಶ್ವಲ್ ಝೂಡಿಯೋ ಶಾಪಿಂಗ್ ಹಾಲ್ ಆ್ಯಂಡ್ ಝೂಡಿಯೋದಲ್ಲಿ ಸೇಲ್ ನಡೀತಾ ಇದೆಯಲ್ವಾ, ಸೊ ಅದಕ್ಕೋಸ್ಕರ ಝೂಡಿಯೋಯಿಂದ ಕೆಲವೊಂದಿಷ್ಟು ಬಟ್ಟೆಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇವನ್ ವೆಸ್ಟ್ ಸೈಡ್ ಇದೆಯಲ್ಲ, ಅಲ್ಲಿ ಕೂಡ ಸೇಲ್ ನಡೀತಾ ಇದೆ. ಸೊ ಅಲ್ಲಿ ಕೂಡ ನಾನು ಶಾಪಿಂಗ್ ಮಾಡಿದ್ದೀನಿ. ಶಾಪಿಂಗ್ ಏನಕ್ಕಂದರೆ ನನ್ನ ಬರ್ತ್ಡೇ ಬರ್ತಾ ಇದೆ. ಸೊ ಇದು ಒಂದು ಲೈಕ್ ಬರ್ತ್ಡೇ ಶಾಪಿಂಗ್ ಹಾಲ್ ಅಂತಲೇ ಹೇಳ್ಬೋದು. ನಾನು ಏನೆಲ್ಲ ತೊಗೊಂಡೆ ನನ್ನ ಬರ್ತ್ಡೇಗೆ ಅನ್ನೋದನ್ನು ತೋರಿಸ್ತೀನಿ ಆ್ಯಂಡ್ ಆಲ್ಸೋ ಇನ್ಫಾರ್ಮೇಷನ್ ಕೊಡ್ತೀನಿ. ಝೂಡಿಯೋ ಇವಾಗೇನು ಸೇಲ್ ನಡೀತಿದೆಯಲ್ಲ, ವರ್ತಾ, ಹೇಗೆ ನಾವು ಝೂಡಿಯೋದಲ್ಲಿ ಬೈ ಮಾಡ್ಬೋದಾ, ಏನೆಲ್ಲ ಬಂದಿದೆ ಪ್ರಾಡಕ್ಟ್ಸ್ ಅನ್ನೋದೆಲ್ಲ ಪ್ರತಿಯೊಂದನ್ನು ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೋಪ್ ನಿಮ್ಗೊಂದು ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬಾ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನೋಟಿಫಿಕೇಶನ್ ನಿಮಗೆ ತಕ್ಷಣ ರೀಚ್ ಆಗುತ್ತೆ. ನಾನು ವಿಡಿಯೋಸ್ ಹಾಕಿದ ತಕ್ಷಣ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗೇನು ಆಲ್ಮೋಸ್ಟ್ ಎಲ್ಲ ಕಡೆನೂ ಹಬ್ಬಗಳು ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಅಂತ ಹೇಳ್ಬೋದು ಸೇಲ್ ನಡೀತಾನೆ ಇದೆ. ಇವನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಪೋತೀಸ್ ತೋರಿಸಿದ್ದೆ, ಪೋತೀಸ್ ಸ್ಯಾರೀಸ್ದು, ಅಲ್ಲಿ ಕೂಡ ಸೇಲ್ ನಡೀತಾ ಇತ್ತು. ಆ್ಯಂಡ್ ಇವನ್ ವೆಸ್ಟ್ ಸೈಡಿಂದ ಲೈಕ್ ಜುಲೈಯಿಂದನೇ ಸ್ಟಾರ್ಟ್ ಆಗಿದೆ, ಬಟ್ 15th ಆಗಸ್ಟ್ವರೆಗೂ ಇರ್ಬೋದು ಐ ಥಿಂಕ್. ಸೊ ಅದು ಕೂಡ ವೆಸ್ಟ್ ಸೈಡ್ಗೂ ಕೂಡ ಹೋಗಿದ್ದೆ, ನೋಡೋಣ. ಅಲ್ಲಿಂದ ಕೂಡ ಕೆಲವೊಂದಿಷ್ಟನ್ನ ಪರ್ಚೇಸ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಇವನ್ ಝೂಡಿಯೋ ಆ್ಯಸ್ ಯೂಶ್ವಲ್ ನಾನು ಹೋಗ್ತೀನಿ ಝೂಡಿಯೋಗೆ, ನನಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಬಟ್ ಈ ಸಲ ಕಲೆಕ್ಷನ್ ಹೇಗಿದೆ ಏನು ಅನ್ನೋದೆಲ್ಲ ಹೇಳ್ತೀನಿ. ಸೊ ಪ್ರತಿಯೊಂದು ಫಸ್ಟಿಂದ ತೋರಿಸ್ತೀನಿ. ಫಸ್ಟ್ ನನ್ನ ಮಗಳ ಬಟ್ಟೆಗಳನ್ನ ತೋರಿಸ್ಬಿಡ್ತೀನಿ. ಇಲ್ಲಿಗೆ ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಅನ್ನೋದನ್ನು ತೋರಿಸ್ತೀನಿ. ಸುಮಾರು ದಿನಗಳಾಗಿತ್ತು ಅವಳಿಗೆ ನಾನು ಪರ್ಚೇಸ್ ಮಾಡಿ, ಸೊ ಅದಕ್ಕೋಸ್ಕರ ತಗೊಂಡಿದ್ದೀನಿ. ಸೊ ಫಸ್ಟ್ ಒನ್ ಬಂದುಬಿಟ್ರೆ ಈ ಥರ ಕಾರ್ಡ್ ಸೆಟ್ನ ತಗೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಈ ಥರ ಕಾರ್ಡ್ ಸೆಟ್ಗಳು ಝೂಡಿಯೋದಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಇವನ್ ನಾನು ಈ ಥರ ಪ್ಲೇನಲ್ಲಿ ತಗೊಂಡಿದ್ದೆ. ಸೊ ಇದು ಕಂಪ್ಲೀಟ್ಲಿ ಪ್ಲೇನ್, ನಾನೇನು ಹಾಕ್ಕೊಂಡಿದ್ದೀನಲ್ಲ ಪ್ಲೇನು, ಬ್ಲೂ ಹಾಕ್ಕೊಂಡಿದ್ದೀನಲ್ಲ, ಇದೇ ರೀತಿ ಬ್ಲ್ಯಾಕಲ್ಲಿ ನಾನು ತಗೊಂಡಿದ್ದೆ. ಅದಾದಮೇಲೆ ಇವಾಗ ನಾನು ಈ ವರ್ಷ ಈ ಥರ ಫ್ಲೋರಲ್ ಆಗಿರೋದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಈ ಒಂದು ಕಾರ್ಡ್ ಸೆಟ್ನ ಪರ್ಚೇಸ್ ಮಾಡಿದ್ದೀನಿ ಅಂತ. ಏನು ಹೇಳಬೇಕಂದ್ರೆ, ಈ ವರ್ಷ ಮಕ್ಕಳ ಬಟ್ಟೆ ಮೇಲೆ ಲಾಸ್ಟ್ ಇಯರ್ ನಾನು ವಿಡಿಯೋ ಮಾಡಿದ್ದೆ ನೋಡಿ, ಅವಾಗ ತುಂಬಾ ಚೆನ್ನಾಗಿ ಮಕ್ಕಳ ಬಟ್ಟೆ ಮೇಲೆಲ್ಲ ಆಫರ್ಗಳಿತ್ತು ಆ್ಯಂಡ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಐ ಡೋಂಟ್ ನೋ, ನಾನು ಹೋದಂಥ ಝೂಡಿಯೋದಲ್ಲಿ ಮೇ ಬಿ ಕಲೆಕ್ಷನ್ ಇಲ್ಲ ಅನಿಸುತ್ತೆ, ನೋಡಿಬಿಟ್ಟು ಚೆಕ್ಔಟ್ ಮಾಡಿ. ಬಟ್ ನಾನು ಹೋಗಿರೋದೊಂದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನು ಝೂಡಿಯೋ ಇದೆಯಲ್ಲ, ಆ ಝೂಡಿಯೋಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ಲಾಸ್ಟ್ ಇಯರ್ ಹೋದರೆ ಶಾರ್ಟ್ಸ್ ಮೇಲೆ ತುಂಬಾ ಆಫರ್ಗಳಿತ್ತು. ಶಾರ್ಟ್ಸ್ ತುಂಬ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ, ಲೈಕ್ ತೊಗೊಂಡಿದ್ದೆ, ಚೆನ್ನಾಗಿದ್ದರು ಶಾರ್ಟ್ಸ್ನೆಲ್ಲ ತೊಗೊಂಡಿದ್ದೆ ನನ್ನ ಮಗಳಿಗೆ. ಬಟ್ ಈ ಸಲ ಏನು ಶಾರ್ಟ್ಸ್ ಇರಲೇ ಇಲ್ಲ ಅಂತ ಹೇಳ್ಬೋದು. ಲೈಕ್ ಅದ್ರ ಮೇಲೆ ಏನು ಆಫರು ಇರಲಿಲ್ಲ, ಹಾಕು ಇರಲಿಲ್ಲ, ಜಸ್ಟ್ ಕಲೆಕ್ಷನ್ಸ್ ಇರಲಿಲ್ಲ, ಬರೀ ಶರ್ಟ್ಸ್ಗಳಿದ್ವು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಅದಕ್ಕೆ ಅಂದ್ಕೊಂಡ್ಬಿಟ್ಟೆ, ಸುಮ್ಮನೆ ಹೋಗ್ಲಿ ಬಿಡು, ಇವಾಗ ಹೆಂಗಿದ್ರು ತೊಗೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೇಲ್ನ ನಾನು ನೋಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದನ್ನು ನಾನು ಇದಕ್ಕೆ ಬಂದುಬಿಟ್ರೆ 499 ಅಂತಲೇ ಹೇಳ್ಬೋದು ಈ ಒಂದು ಸೆಟ್ಟಿಗೆ. ಆ್ಯಂಡ್ 500 ಅಂತಲೇ ಹೇಳ್ಬೋದು, 499ಗೆ ಸೆಟ್. ಇದಕ್ಕೆ ಯಾವುದೇ ರೀತಿಯಂಥ ಆಫರ್ ಇಟ್ಟಿರಲಿಲ್ಲ ಅವರು. ಚೆನ್ನಾಗಿ ಅನ್ನಿಸ್ತು. ಇನ್ನೇನು ಆಫರಲ್ಲಿ ನಮ್ಗೆ ಲೈಕ್ ಆಗಲಿಲ್ಲ ಅಲ್ವಾ, ಸೊ ಎನಿಹೋ ಪರ್ಚೇಸ್ ಮಾಡೋಣ, ತಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಈ ಒಂದು ಕಾರ್ಡ್ ಸೆಟ್ಟನ್ನು ತಗೊಂಡಿದ್ದೆ ಅಂತ ಹೇಳ್ಬೋದು. ಫ್ಲೋರಲ್ ಪ್ರಿಂಟ್ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಒಂದು ಕಾರ್ಡ್ ಸೆಟ್ಟು ಫಸ್ಟು. ಆ್ಯಂಡ್ ಸೆಕೆಂಡ್ ಒಂದು ಬಂದಿದೆ, ಅವಳ ಹತ್ರ ಬ್ಲ್ಯಾಕ್ ಕಲರ್ದು ಇರಲೇ ಇಲ್ಲ, ಸೊ ಅದಕ್ಕೋಸ್ಕರ ಒಂದು ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಬ್ಲ್ಯಾಕ್ ಫ್ರಾಕ್ನ ತಗೊಂಡಿದ್ದೀನಿ. ಸೊ ಕಂಪ್ಲೀಟ್ಲಿ ಬ್ಲ್ಯಾಕ್ ಬರುತ್ತೆ ಅಂತ ಹೇಳ್ಬೋದು. ಇದು ನೋಡ್ಬೋದು ಈ ರೀತಿ ಇದೆ. ಆ್ಯಂಡ್ ಇದ್ರ ಮೇಲೆ ಆಫರ್ ಇತ್ತು 199. ಇದ್ರ ಪ್ರೈಸ್ ಬಂದುಬಿಟ್ಟು 399 ಇದೆ, 400. ಅದ್ರ ಸ್ವಲ್ಪ ಲೈಕ್ 199 ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಇದು ಕ್ವಾಲಿಟಿ ಆಲ್ಸೋ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಫ್ರಾಕ್ದು. ಸೊ ಸೆಕೆಂಡ್ ಒನ್ ಬಂದುಬಿಟ್ರೆ ಇದನ್ನು ತಗೊಂಡಿದ್ದೀನಿ. ಅದಾದಮೇಲೆ ನಾನು ಇನ್ನೂ ಒಂದು ಫ್ರಾಕ್ ತೊಗೊಂಡಿದ್ದೀನಿ, ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ಒನ್ ಆಫ್ ಮೈ ಬೆಸ್ಟ್ ಅಂತ ಹೇಳ್ಬೋದು. ನೋಡ್ಬೋದು ಆ ಪ್ರಿಂಟ್ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ಲ, ಟ್ರೆಡಿಷ್ನಲ್ಲು ಸೂಪರ್ಬ್ ಆಗಿದೆ. ಆ್ಯಂಡ್ ಕ್ವಾಲಿಟಿ ಆಲ್ಸೋ ಸೂಪರ್ಬ್ ಆಗಿದೆ. ಆ್ಯಂಡ್ ನಾ ಇದನ್ನು ತಗೊಂಡಿರೋದು ಬಂದು ಝೂಡಿಯೋದಲ್ಲ, ಸೊ ಇದನ್ನು ತಗೊಂಡಿರೋದು ಬಂದು ವೆಸ್ಟ್ ಸೈಡಲ್ಲಿ ತಗೊಂಡಿದ್ದೀನಿ. ಸೊ ವೆಸ್ಟ್ ಸೈಡಲ್ಲೂ ಕೂಡ ಆಫರ್ ನಡೀತಾ ಇತ್ತು, ಮೇ ಬಿ ಟ್ಯಾಗ್ ರಿಮೂವ್ ಮಾಡಿದ್ದೀವಿ. ಇದಕ್ಕೂ ಐ ಥಿಂಕ್ 699 ಏನೋ ಇತ್ತು ಸಮಥಿಂಗು. ಇದನ್ನು ನಾವು 499ಗೆ ಆಫರಲ್ಲಿ ಹಾಕಿದ್ರು. ಸೊ ಅಲ್ಲಿ ತಗೊಂಡಿರೋದು ಅಂತ ಹೇಳ್ಬೋದು. ಸಖತ್ತಾಗಿದೆ ಕ್ವಾಲಿಟಿ. ಆ್ಯಂಡ್ ಸ್ಲೀವ್ಸ್ ಆಲ್ಸೋ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಂಗೆ ಗೊತ್ತಿರಲಿಲ್ಲ ಲೈಕ್ ಏನು ವೆಸ್ಟ್ ಸೈಡಲ್ಲಿ ಮಕ್ಕಳ ಬಟ್ಟೆ ತುಂಬ ಚೆನ್ನಾಗಿ
ಸಿಗುತ್ತೆ ಗರ್ಲ್ಸ್ದು ಅಂತ ನಂಗೆ ಗೊತ್ತಿರಲಿಲ್ಲ. ಸುಮ್ಮನೆ ನೋಡೋಣ ಹೋಗೋಣ ಅಂತ ಅಂದ್ಕೊಂಡು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಮಾಲ್ ಇದೆ ನೋಡಿ, ಝೂಡಿಯೋ ಲೈಕ್ ವೆಸ್ಟ್ ಸೈಡ್ ಮಾಲ್ ಟೈಪ್ ಇದೆ ನೋಡಿ, ಅಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಹೋದೆ, ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬೋದು ನನ್ನ ಮಗಳಿಗೆ. ಅಲ್ಲಿ ವೆಸ್ಟ್ ಸೈಡಲ್ಲಿ ನೋಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು ಕಲೆಕ್ಷನ್ಸು. ಸೊ ತಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಈ ಒಂದು ಫ್ರಾಕ್ನ ನಾನು ತಗೊಂಡಿದ್ದೀನಿ ವೆಸ್ಟ್ ಸೈಡಿಂದ. ನನಗೆ ಫೇವ್ರೆಟ್ ಆಗಿದೆ ಅಂತ ಹೇಳ್ಬೋದು, ಸಖತ್ತಾಗಿದೆ ಇದು ಫ್ರಾಕು. ಸೊ ನೋಡ್ಬೋದು, ಇದು ಒಂದು ದಿಸ್ ಇಸ್ ಥರ್ಡ್ ಒನ್. ಸೊ ಇಷ್ಟು 3 ಬಟ್ಟೆನ ಅವಳಿಗೆ ಅಷ್ಟು ಪರ್ಚೇಸ್ ಮಾಡಿದ್ನಿ ಅಂತ ಹೇಳ್ಬೋದು. ಒಂದು ವೆಸ್ಟ್ ಸೈಡಲ್ಲಿ ತೊಗೊಂಡೆ, ಇನ್ನು 2 ಬಂದರೆ ಝೂಡಿಯೋದಲ್ಲಿ ತೊಗೊಂಡೆ. ಸೊ ನಂದು ನೋಡಿದರೆ ಫಸ್ಟ್ ಬಂದರೆ ಈ ಥರ ಒಂದು ಪ್ಯಾಂಟನ್ನು ತೊಗೊಂಡೆ. ಸೊ ಈ ಥರ ನಾನು ಲಾಸ್ಟ್ ಟೈಮ್ ನಾನು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೆ. ಸೊ ಈ ಸಲ ಈ ಕಲರಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಥರ ಸ್ಲಿಟ್ ಬಂದಿದೆ ಆ್ಯಂಡ್ ಈ ಥರ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಪಾಕೆಟ್ಸ್ ಕೂಡ ಇದೆ. ಕ್ವಾಲಿಟಿ ಆಲ್ಸೋ ಸೂಪರ್ಬ್ ಆಗಿದೆ. ಆ್ಯಂಡ್ ಇದ್ರ ಮೇಲೂ ಕೂಡ ಸೇಲ್ ಇರಲಿಲ್ಲ. ಇದಕ್ಕೆ ನಾನು ಪೇ ಮಾಡಿರೋದು 499 ಪೇ ಮಾಡಿದ್ದೀನಿ. ಸೇಲ್ ಇರಲಿಲ್ಲ, ಸೇಲಲ್ಲಿ ಏನು ಹಾಕಿರಲಿಲ್ಲ. ಈ ಥರ ಪ್ಯಾಂಟ್ಸ್ ಆಗಿರಲಿ ಅಥವಾ ಲಗಿನ್ಸ್ ಆಗಿರಲಿ ಅದೆಲ್ಲನೂ ಸೇಲಿಗೆ ಇರಲಿಲ್ಲ. ಸೊ ಜಸ್ಟ್ ನಾನು ಪರ್ಚೇಸ್ ಮಾಡೋಣ, ಇನ್ನೇನು ಬರ್ತಡೇ ಶಾಪಿಂಗ್ ಅಂತ ಬಂದಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟು ನನಗೆ ಇಷ್ಟ ಆಗಿರೋದನ್ನ ಪರ್ಚೇಸ್ ಮಾಡಿದ್ದೀನಿ. ಬಿಕಾಸ್ ಸೇಲಲ್ಲಿ ಮೇ ಬಿ ಸ್ಟಾರ್ಟ್ ಆಗಿಬಿಟ್ಟು ಆಗಸ್ಟ್ 1ಗೆ ಸ್ಟಾರ್ಟ್ ಆಗಿದೆ. ನಾನು ಹೋಗಿರೋದು ಆಗಸ್ಟ್ 9ಗೆ ಹೋಗಿದ್ದೀನಿ. ಸೊ ಇನ್ನು 9 ಡೇಸಲ್ಲಿ ಕಲೆಕ್ಷನ್ಸು ಲೈಕ್ ನಂಗೆ ಅರ್ಥ ಆಗಲಿಲ್ಲ, ಈ ಕಲೆಕ್ಷನ್ಸು ಇತ್ತಾ ಇಲ್ವಾ ಅಥವಾ ಹೆಂಗೆ ಎಲ್ಲ ಸೋಲ್ಡ್ ಔಟ್ ಆಗಿತ್ತಾ ಏನು ಅರ್ಥನೇ ಆಗಿಲ್ಲ ನನಗೆ. ಸೊ ನನಗೆ ಇಷ್ಟ ಆಗಿರೋ ತೊಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಇದು ಒಂದು ಪ್ಯಾಂಟ್ನ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ನಾವು ಈವನ್ ಕುರ್ತೀಸ್ ಮೇಲೆ ಆಗಿರಲಿ ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ಕೋಬೋದು ಯಾವುದೇ ರೀತಿಯಾದಂಥ ಕುರ್ತಾಸ್ ಮೇಲೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಒಂದು ಟಾಪ್ನು ಕೂಡ ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ಈ ಥರ ನನ್ನ ಹತ್ರ ಟಾಪ್ ಇರಲಿಲ್ಲ. ಲೈಕ್ ಈ ಮಟೀರಿಯಲ್ ಟಾಪು ನನಗೆ ಬೇಕಾಗಿತ್ತು. ಲೈಕ್ ಬೇರೆ ಮಟೀರಿಯಲ್ ಟಾಪ್ಸ್ ಎಲ್ಲ ನನ್ನ ಕಾಟನ್ ಆಗಿರಲಿ ಅಂಥದ್ದೆಲ್ಲ ನನ್ನ ಹತ್ರ ತುಂಬ ಚೆನ್ನಾಗಿತ್ತು. ಬಟ್ ಈ ರೀತಿ ನನ್ನ ಹತ್ರ ಇರಲಿಲ್ಲ. ಸೊ ಸ್ಲೀವ್ಸ್ ನೋಡ್ಬೋದು, ಇದನ್ನು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಆಲ್ಸೋ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇವೆರಡನ್ನ ಮ್ಯಾಚ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೆ. ಇವನ್ ಅದನ್ನು ಫೋಟೋಸ್ ಕೂಡ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇವೆರಡೂ ಕೂಡ. ಆ್ಯಂಡ್ ಇದಕ್ಕೂ ನಾನು ಪೇ ಮಾಡಿರೋದು ಬಂದು ಲೈಕ್ 499 ಪೇ ಮಾಡಿದೆ ಅಂತ ಹೇಳ್ಬೋದು. ಬಿಕಾಸ್ ಲಾಸ್ಟ್ ಟೈಮ್ ಎಲ್ಲ ನಾನು ನೋಡಿದಾಗ ಕುರ್ತೀಸ್ ಮೇಲೆ 199ಗೆಲ್ಲ ಹಾಕಿದ್ರು. ಲೈಕ್ 399 299 ಕುರ್ತಾಸ್ ಇತ್ತಲ್ಲ, ಸೊ ಅದನ್ನೆಲ್ಲ 199ಗೆಲ್ಲ ಹಾಕಿದ್ರು ಲಾಸ್ಟ್ ಟೈಮು. ಬಟ್ ಈ ಟೈಮು ಅದನ್ನು ಕೂಡ ಹಾಕಿರಲಿಲ್ಲ ಅವರು. ಅಷ್ಟೇ ಎಷ್ಟಿತ್ತು 299 399 ಅಷ್ಟೇ ಇತ್ತಂತ ಹೇಳ್ಬೋದು. ಸೊ ಇದು ಬಂದರೆ ಐ ಥಿಂಕ್ 399 499 ಟ್ಯಾಗೆಲ್ಲ ರಿಮೂವ್ ಮಾಡಿಬಿಟ್ಟಿನಿ ಅಷ್ಟೇ ಇದೆ ಅಂತ ಹೇಳ್ಬೋದು. ಇದಕ್ಕೂ ಜಾಸ್ತಿನೇ ಇದೆ ಇದನ್ನು ಕೂಡ ಸ್ವಲ್ಪ ರೇಟು. ಸೊ ನೋಡ್ಬೋದು, ಈ ಥರ ಒಂದು ನನ್ನ ಮಟೀರಿಯಲ್ ನನ್ನ ಹತ್ರ ಇರಲಿಲ್ಲ. ಸೊ ನೋಡೋಣ ತಗೊಳ್ಳೋಣ, ಒಂದು ಟ್ರೆಡಿಷ್ನಲ್ ಆಗಿರಲಿ ಅಂತ ಅಂದ್ಬಿಟ್ಟು ಬರ್ತಡೇಗೆ ಟ್ರೆಡಿಷ್ನಲ್ ಒಂದು ಮಾಡರ್ನ್ ಒಂದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಟ್ರೆಡಿಷ್ನಲ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ನಾನು ಮಾಡರ್ನ್ ಆಗಿದ್ದು ಲೈಕ್ ವೆಸ್ಟರ್ನ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ ಸೊ ವೆಸ್ಟರ್ನ್ ಬಂದರೆ ಈ ಥರ ಪ್ಯಾಂಟ್ನ ತೊಗೊಂಡಿದ್ದೀನಿ. ಇದು ಮೋಸ್ಟ್ ಟ್ರೆಂಡಿಂಗ್ ಪ್ಯಾಂಟ್ ಅಲ್ವಾ ಇವಾಗ, ಇಲ್ಲೆಲ್ಲ ಫಿಟ್ ಬರುತ್ತೆ. ಸೊ ಕೆಳಗಡೆ ಬಂದರೆ ಈ ಥರ ಬರುತ್ತೆ ನೋಡಿ. ಬಟ್ ಏನು ಹೇಳ್ಬೇಕಂದ್ರೆ ಈ ಥರ ಪ್ಯಾಂಟ್ಸ್ನ ನೀವೇನಾದರೂ ಹಾಕ್ಕೊತೀರಾ ಅಂದರೆ ಸ್ವಲ್ಪ ನೀವು ಹೈಟ್ ಇರಬೇಕಂತ ಹೇಳ್ತೀನಿ. ಸ್ವಲ್ಪ ಹೈಟ್ ಇದ್ದವ್ರಿಗೆ ಚೆನ್ನಾಗಿ ಅನಿಸ್ತವೆ ಈ ಥರ ಪ್ಯಾಂಟ್ಸ್ಗಳು. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಫಿಟ್ ಬರುತ್ತೆ ಫುಲ್ಲು. ಇಲ್ಲಿ ಕೆಳಗಡೆ ಬಂದರೆ ಈ ಥರ ಬರುತ್ತೆ ಅಂತ ಹೇಳ್ಬೋದು. ಕೆಳಗಡೆ ಈ ಥರ ಬರುತ್ತೆ. ಸೊ ಇಲ್ಲೆಲ್ಲ ಮೇಲೆಲ್ಲ ಫಿಟ್ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ನಾನು ಝೂಡಿಯೋದಲ್ಲಿ ನೋಡಿದೆ ತಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು. ಬಟ್ ನಂಗೆ ಝೂಡಿಯೋದಲ್ಲಿರುವಂಥ ಕ್ವಾಲಿಟಿ ಅಷ್ಟು ಲೈಕ್ ಆಗಲಿಲ್ಲ. ಇವನ್ ಟ್ರೈಲ್ ಕೂಡ ನಾನು ಮಾಡಿ ನೋಡಿದೆ ಹೇಗೆ ಬರುತ್ತೆ ಏನು ಅಂತ. ಈ ಥರ ಪ್ಯಾಂಟ್ಸ್ಗಳ ಕಲೆಕ್ಷನ್ ಆಗಿರಲಿ ಫಿಟ್ಟಿಂಗ್ ಎಲ್ಲ ಅಷ್ಟು ಲೈಕ್ ಆಗಲಿಲ್ಲ. ಬೇಡ ಅಂತ ಅಂದ್ಕೊಂಡು ಹೊರಗಡೆ ಬಂದೆ, ಕಮರ್ಷಿಯಲ್ ಹೊರಗಡೆ ಬಂದೆ. ಸೊ ಹೊರಗಡೆ ಬಂದಮೇಲೆ ಅಲ್ಲಿ ಟೆಕ್ಸಸ್ ಮಾರ್ಟ್ ಎಲ್ಲ ಇದೆ ನೋಡಿ, ಆ ರೋಡಲ್ಲಿ ಇದೆಯಲ್ಲ, ಸೊ ಆ ರೋಡಲ್ಲಿ ಸಿಗುತ್ತೆ ಈ ಥರ ಒಂದು ಶಾಪ್ ಇದೆ, ನಿಮಗೆ ನೋಡ್ಬೋದು. ಅಲ್ಲಿ ಹೋಗ್ಬಿಟ್ಟು ಹೊರಗಡೆ ಹಾಕಿದ್ರು ಚೆನ್ನಾಗಿ ಅನಿಸ್ತು. ಅವ್ರಿಗೆ ಕೇಳಿದೆ ಒಳಗಡೆ ಕಲೆಕ್ಷನ್ ಇದಾವೆ ಬನ್ನಿ, ಬ್ಲ್ಯಾಕಲ್ಲೂ ಕೂಡ ಇದೆ ಬನ್ನಿ ಅಂತಂದು. ನಂಗೆ ಬ್ಲ್ಯಾಕಲ್ಲೇ ತೊಗೊಳ್ಬೇಕಿತ್ತು. ಸೊ ನೋಡ್ತಾ ಇದ್ದೆ, ಬ್ಲೂ ಅಲ್ಲಿ ಹಾಕಿದ್ರು ಅವ್ರು ಹೊರಗಡೆ, ಬ್ಲ್ಯಾಕಲ್ಲಿ ಕೂಡ ಇದೆ ಬನ್ನಿ ಅಂತಂದರು. ಒಳಗಡೆ ಹೋಗ್ಬಿಟ್ಟು ನಾನು ನೋಡಿದಾಗ ಸೊ ಎಕ್ಸಾಕ್ಟ್ ನನಗೆ ಸೈಜ್ಗೆ ತಗೊಂಡು ಬಂದು ಕೊಟ್ಟರು ಅವರು. ತುಂಬ ಇಷ್ಟ ಆಯಿತು ನನಗೆ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿರೋದು ಐ ಥಿಂಕ್ 600 ಏನೋ, 600 ಇದಕ್ಕೆ ಪೇ ಮಾಡಿದೆ. ಆ್ಯಂಡ್ ನಾನು ಪೇ ಮಾಡಿಲ್ಲ, ಇದನ್ನು ನನ್ನ ತಂಗಿ ನನಗೆ ಗಿಫ್ಟ್ ಕೊಟ್ಟಳು ಅಂತ ಹೇಳ್ಬೋದು ನನ್ನ ಬರ್ತಡೇಗೆ. ಸೊ ಇಬ್ಬರು ಕೂಡ ಶಾಪಿಂಗ್ ಹೋಗಿದ್ವಲ್ಲ, ಸೊ ಅವಳು ನನಗೆ ಈ ಒಂದು ಪ್ಯಾಂಟ್ನ ನಾನೇ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಿಫ್ಟ್ನ ಕೊಟ್ಟಳು. ಸೊ ಈ ವಿಡಿಯೋ ಏನಾದರೂ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ನಿನಗೆ ಅಂತ ಹೇಳ್ತೀನಿ.
ಆ್ಯಂಡ್ ನೆಕ್ಸ್ಟ್ ಬಂದರೆ ಈ ಥರ ಟಾಪ್, ಇದ್ರ ಮ್ಯಾಚಿಂಗ್ ಬಂದು ನಾನು ಈ ಥರ ಟಾಪ್ನ ತಗೋಬೇಕಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಈ ಥರ ಫುಲ್ಲು ನೋಡಿದ್ರೆ ಇದ್ರ ಮೇಲೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ನನ್ನ ಕಡೆ ಇನ್ನೊಂದು ಬ್ಲೂ ಪ್ಯಾಂಟ್ ಇದೆ, ಸೊ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಸೊ ಇದನ್ನು ಕೂಡ ಅದೇ ರೋಡು, ಏನು ಟೆಕ್ಸಸ್ ಮಾರ್ಟ್ ಇದೆಯಲ್ಲ, ಸೊ ಅದೇ ರೋಡಲ್ಲಿ ನಿಮಗೆ ಒಂದು ಶಾಪ್ ಸಿಗುತ್ತೆ. ಸೊ ಆ ಶಾಪಲ್ಲಿ ಇವಾಗ ಏನು ನಾನು ಹಾಕ್ಕೊಂಡಿದ್ದೀನಲ್ವ, ಈ ಶರ್ಟ್ ಬಂದು ಜುಡಿಯೋದಲ್ಲಿ ತೊಗೊಂಡಿದ್ದೀನಿ. ಈ ಕ್ವಾಲಿಟಿ ಆ್ಯಂಡ್ ಈ ಕ್ವಾಲಿಟಿ ಸೇಮ್ ಇದೆ ಅಂತ ಹೇಳ್ತೀನಿ, ಸೇಮ್ ಟು ಸೇಮ್ ಇದೆ. ಆ್ಯಂಡ್ ಇವನ್ ಇದಕ್ಕೆ ನಾನು ಕೆಳಗಡೆ ಬ್ಲೂ ಪ್ಯಾಂಟ್ ಇದೆ, ಅದು ಫುಲ್ ಸೆಟ್ಟಿಗೆ ಅರೌಂಡ್ 1600 ಅಷ್ಟು ಪೇ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಟಾಪಿಗೆ ನೀವು ಐ ಪೇಡ್ ಜಸ್ಟ್ 250ನ ಪೇ ಮಾಡಿದ್ದೀನಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆ ಒಂದು ಶಾಪು ಚಿಕ್ಕ ಶಾಪ್ ಇದೆ, ಅದು ಎಲ್ಲರೂ ಅದನ್ನು ರೆಕಮೆಂಡ್ ಮಾಡಿ, ಕಮರ್ಷಿಯಲ್ ಸ್ಟ್ರೀಟಲ್ಲಿ ವೀಡಿಯೋಸ್ ಎಲ್ಲ ನೋಡಿದರೆ ಎಲ್ಲರೂ ತುಂಬ ಚೆನ್ನಾಗಿ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಸೊ ನಾನು ಕೂಡ ಆ ಒಂದು ಶಾಪ್ನ, ತುಂಬ ಚಿಕ್ಕ ಶಾಪ್ ಇದೆ, ಜಸ್ಟ್ ಫಿಕ್ಸ್ಡ್ ರೇಟು. ಶಾರ್ಟ್ ಬಂದರೆ ಇಲ್ಲಿವರೆಗೂ ಬಂದರೆ 250 ಇದೆ. ಆ್ಯಂಡ್ ಇನ್ನೂ ಸ್ವಲ್ಪ ಲಾಂಗ್ ಆಗಿ ನೀವು ಇದರಲ್ಲಿ ಕಲೆಕ್ಷನ್ಸ್ ನೋಡ್ತೀರಾ ಅಂದರೆ ನಿಮಗೆ 350 ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಕ್ವಾಲಿಟಿ ಆಲ್ಸೋ ಸೂಪರ್ಬ್ ಆಗಿದೆ ಅಂತ ಹೇಳ್ಬೋದು. ಒಂದ್ಸಲ ನೀವು ಒಂದು ಶಾಪ್ ಈ ಥರ ಶರ್ಟ್ಸ್ಗಳನ್ನು ನೀವೇನಾದರೂ ನೋಡ್ತೀರಾ ಅಂತಂದರೆ ಆ ಒಂದು ಶಾಪ್ನ ನೀವು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಸೊ ವಿಸಿಟ್ ಮಾಡಲೇಬೇಕು, ಅಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಆ ಒಂದು ಶಾಪು. ಸೊ ನೆಕ್ಸ್ಟ್ ಬಂದರೆ ಇದನ್ನು ಕೂಡ ವೆಸ್ಟ್ ಸೈಡಲ್ಲೇ ನನ್ನ ತಂಗಿನೇ ಕೊಡಿಸಿರೋದು, ನನ್ನ ಮಗಳಿಗೆ ಕೊಡಿಸಿದ್ದಾಳೆ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು. ಲೈಕ್ ಏನಂದರೆ ಇದು ವೆಸ್ಟ್ ಸೈಡಲ್ಲಿ ಇದರ ಒಂದು MRP ಬಂದು ನಾನು ಟ್ಯಾಗ್ ಆಲ್ರೆಡಿ ರಿಮೂವ್ ಮಾಡಿದ್ದೀನಿ, ಹೇಳ್ತೀನಿ. MRP ಬಂದು 999 ಇದೆ. ಆ್ಯಂಡ್ ನಮಗೆ ಅವರು ಸೇಲ್ಗಂತ ಏನು ಹಾಕಿದಾರಲ್ಲ, ಜಸ್ಟ್ 199ಗೆ ಹಾಕಿದ್ದಾರೆ. ಸೊ ಡೋಂಟ್ ನೋ, ಲೈಕ್ ಇಷ್ಟು ಕಡಿಮೆ ಬೆಲೆಗೆ ವೆಸ್ಟ್ ಸೈಡಲ್ಲಿ ನಮಗೆ ಈ ಥರ ಒಂದು ಶೂಸ್ ಸಿಕ್ತಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗಿದ್ದು, ತುಂಬ ಕ್ಯೂಟ್ ಅನಿಸುತ್ತೆ. ಒಂಥರ ಸ್ಟ್ರಾಬೆರಿ ಪ್ರಿಂಟೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಸೇಲಲ್ಲಿ ಇದೆ ಅಂತ ಅಂದ್ಕೊಂಡ್ಬಿಟ್ಟು ತಗೊಂಡಿರೋದು ಅಂತ ಹೇಳ್ಬೋದು. ಇದು ಒಂದಾಯಿತು. ಸೊ ನೆಕ್ಸ್ಟ್ ಬಂದರೆ ಮೋಸ್ಟ್ ಟ್ರೆಂಡಿಂಗ್, ಎಲ್ಲರ ಹತ್ರನೂ ಆಲ್ಮೋಸ್ಟ್ ಇರುತ್ತೆ ಈ ಥರ ಒಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು. ಈ ಥರ ಒಂದು ನೆಕ್ ಪೀಸು ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಲೋಟಸ್ ನೆಕ್ ಪೀಸ್ ಅಲ್ವಾ, ತುಂಬ ಟ್ರೆಂಡ್ ಆಗಿದೆ ಇದು. ಸೊ ನನಗೆ ಮಲ್ಟಿ ಕಲರಲ್ಲಿ ಬೇಕಾಗಿತ್ತು, ಸಿಂಗಲ್ ಕಲರ್ ಕೂಡ ಆಪ್ಷನ್ಸ್ ರೆಡ್ಡು ಗ್ರೀನು ಆ ಥರ ಎಲ್ಲ ಇದೆ. ನನಗೆ ಲೈಕ್ ಗ್ರೀನು ಇರಬೇಕು, ರೆಡ್ಡು ಇರಬೇಕು, ಆ ಥರ ನೋಡ್ತಾ ಇದ್ದೆ. ಸೊ ಫೈನಲ್ ಇದನ್ನು ತಗೊಂಡೆ ಅಂತ ಹೇಳ್ಬೋದು. ಸೊ ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇನ್ನೊಂದೇನೆಂದರೆ ಬ್ಯಾಂಗಲ್ಸ್ ಆಗಿರಲಿ, ಈ ಥರ ಆಗಿರಲಿ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಅಂತ ಹೇಳ್ಬೋದು. ಒಂದು 2 ಬ್ಯಾಂಗಲ್ಸ್ಗೆ 500-600 ಹೇಳ್ತಾರೆ. ಆ್ಯಂಡ್ ಇದಕ್ಕೂ ಕೂಡ ಇವನ್ ಇದನ್ನು ಮಲ್ಲೇಶ್ವರಮಲ್ಲಿ ನೋಡಿದೆ, ಚೆಕ್ ಮಾಡಿದೆ, 150ಗೆ ಅಷ್ಟೇ ಕೊಡ್ತಾಯಿದ್ರು. ಆ್ಯಂಡ್ ಇವನ್ ಮೀಶೋದಲ್ಲಿ ಚೆಕ್ ಮಾಡಿದಾಗ ತುಂಬ ಕಡಿಮೆ ರೇಟಿಗೆ 149. ಸೊ 50 ರೂಪಾಯಿ ನಾವು ಜಾಸ್ತಿ ಕೊಟ್ಟುವೇನೋ ಅನಿಸ್ತಾ ಇದೆ ಇದಕ್ಕೆ. ನಾವು ಪೇ ಮಾಡಿರೋದು ಬಂದು 200ನ ಪೇ ಮಾಡಿದ್ದೀವಿ ಇದಕ್ಕೆ. ಚೆನ್ನಾಗಿದೆ, ನೋಡ್ಬೋದು. ಟ್ರೆಡಿಷ್ನಲ್ ಸ್ಯಾರೀಸ್ಗೆಲ್ಲ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಕಲರ್ ತೊಗೊಂಡೆ, ನಮ್ಮ ತಂಗಿ ಪರ್ಪಲ್ ಕಲರಲ್ಲಿ ತೊಗೊಂಡ್ಲು. ಇದು ಒಂದಾಯಿತು. ಸೊ ಅಷ್ಟೇ ಅಂತ ಹೇಳ್ಬೋದು. ನೆಕ್ಸ್ಟ್ ಝೂಡಿಯೋದಲ್ಲಿ ಈ ಥರ ಒಂದು ಲಿಪ್ ಬಾಮ್ನ ತೊಗೊಂಡೆ. ಸೊ ಈ ಥರ ಪ್ರಾಡಕ್ಟ್ಸು ಝೂಡಿಯೋದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಒಂದ್ಸತ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಬಟ್ ಕಂಪೇರ್ ಟು ಲಾಸ್ಟ್ ಇಯರಲ್ಲಿ ಏನು ಕಲೆಕ್ಷನ್ಸ್ ಇತ್ತು ಆ್ಯಂಡ್ ಎಲ್ಲದ್ರ ಮೇಲೆ ಏನು ಹಾಕಿದ್ರಲ್ವ ಸೇಲು, ಆ ಥರ ನನಗೆ ಈ ವರ್ಷ ನನಗೆ ಅಷ್ಟು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಹೇಳ್ಬೋದು ಝೂಡಿಯೋ ಸೇಲು. ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ರೆ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.